ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಇದ್ದು ಕೊಲೆಸ್ಟ್ರಾಲ್ ಮಾತ್ರೆ ತಗೊಳ್ಳಿ ಅಂತ ಹೇಳಿದರೆ, ನೀವು ಕೊಲೆಸ್ಟ್ರಾಲ್ ಮಾತ್ರೆ ತಗೊಳ್ತಾ ಇದ್ದರೆ, ಡಯಟ್ ಮಾಡ್ದಂಗೆ ನೀವು ಕೊಲೆಸ್ಟ್ರಾಲು ಮಾತ್ರೆ ತಗೊಳ್ದಂಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ನೀವು ಕೊಲೆಸ್ಟ್ರಾಲ್ ಮಾತ್ರೆ ಬಿಡಬೇಕು ಅಂತಂತಂದರೆ ನೀವು ಡಯಟ್ ಮಾಡಲೇಬೇಕು. ಸೊ ಕೊಲೆಸ್ಟ್ರಾಲ್ ಮಾತ್ರೆ ನಿಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ಕೊಲೆಸ್ಟ್ರಾಲ್ ಮಾತ್ರೆ ಬಿಡೋದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ. ಕೊಲೆಸ್ಟ್ರಾಲ್ ಮಾತ್ರೆ ಬಿಡಬೇಕಂತ ಡಿಸೈಡ್ ಮಾಡಿದರೆ ನಾವು ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಅಂಶಗಳನ್ನ ತಗೋಬಾರ್ದು. ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಅಂಶ ಬಂದು ಆಯಿಲ್ ಅಷ್ಟೇ ಅಲ್ಲ, ಶುಗರಿಂದ ಮತ್ತು ಜಾಸ್ತಿ ಫ್ರಕ್ಟೋಸ್ ಕಂಟೆಂಟ್ ಇರ್ತಕ್ಕಂಥದ್ದನ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ನೀವು ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ತಾ ಇದ್ದರೆ, ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ನೀವೇನಾಗುತ್ತೆ, ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಡೈರೆಕ್ಟಾಗಿ ಕೊಲೆಸ್ಟ್ರಾಲ್ ಮಾತ್ರ ಬಿಡೋಕೆ ಹೋಗ್ತೀರಾ. ಸೊ ಅದು ಓಕೆ, ಬಟ್ ರೂಟ್ ಕಾಸ್ ಇದು ಉತ್ಪತ್ತಿ ಆಗ್ತಾ ಇದೆಯಲ್ವಾ, ಅದನ್ನು ಫಸ್ಟ್ ಅವಾಯ್ಡ್ ಮಾಡೋಣ. ಶುಗರು, ರಿಫೈಂಡ್ ಆಯಿಲು ಮತ್ತು ಮಿಲ್ಕ್ನ ಅವಾಯ್ಡ್ ಮಾಡೋಣ. ಸೊ ಇಷ್ಟು ಅವಾಯ್ಡ್ ಮಾಡಿಬಿಟ್ರೆ ನಮಗೆ ಆಲ್ಮೋಸ್ಟ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಾಡಿನಲ್ಲಿ. ಆಗ ನಮಗೆ ಕೊಲೆಸ್ಟ್ರಾಲ್ ಮಾತ್ರ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಕೊಲೆಸ್ಟ್ರಾಲ್ ಮಾತ್ರೆ ತಗೊಂಡಾಗ ಬರ್ತಕ್ಕಂಥ ಸೈಡ್ ಎಫೆಕ್ಟ್ ಕೂಡ ಬರಲ್ಲ. ಇಟ್ ಈಸ್ ಎ ಕಂಪ್ಲೀಟ್ ಸೈಕಲ್. ಇದೊಂದು ವಿಶೇಷ ಸೈಕಲ್. ಒಂದ್ಸರಿ ಎಂಟರ್ ಆಗಿಬಿಟ್ರೆ ಹಂಗೆ ಸುತ್ತೋತಾ ಇರುತ್ತೆ. ಫಸ್ಟು ನೀವು ಸಕ್ಕರೆ ತಗೋತಿದ್ರೆ ಸಕ್ಕರೆ ಅವಾಯ್ಡ್ ಮಾಡ್ಕೊಳ್ಳಿ. ಮಿಲ್ಕ್ ಯೂಸ್ ಮಾಡ್ತಿದ್ರೆ ಮಿಲ್ಕ್ನ ಸ್ಟಾಪ್ ಮಾಡ್ಕೊಳ್ಳಿ. ಮತ್ತು ನೀವು ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಿದ್ರೆ ರಿಫೈಂಡ್ ಆಯಿಲ್ ಸ್ಟಾಪ್ ಮಾಡಿಬಿಟ್ಟು ಬೆಣ್ಣೆ, ತುಪ್ಪ ಮತ್ತು ಕೊಕೊನಟ್ ಆಯಿಲ್, ಈ ಮೂರಕ್ಕೆ ಸ್ವಿಚ್ ಆಗಿ ಸ್ಯಾಚುರೇಟೆಡ್ ಫ್ಯಾಟ್ ಇದು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ಆರಾಮಾಗಿ ಬಾಡಿಲಿರ್ತಕ್ಕಂಥ ಜಾಯಿಂಟ್ ಪೇನ್ಸು ಮತ್ತು ಬ್ಯಾಕ್ ಪೇನ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.